ಸಾವುಕಾರ ಆಶೀರ್ವಾದ ಅಂದ್ರ ಸಾಕ್ಷಾತ್ ಶಿವನ ಆಶೀರ್ವಾದ ಇದ್ದಂಗೆ ನೋಡ್ರಿ ಶಿವ. ನೋಡಿ ಪ್ರತಾಪ್, ನಿಜವಾಗ್ಲೂ ನೀವು ಬಹಳ ಒಳ್ಳೆಯವರು. ನಾನು ಅಧಿಕಾರದಲ್ಲಿದ್ದಾಗ ನಿನಗೆ ಅಂತ ಕಠಿಣ ಶಿಕ್ಷೆ ವಿಧಿಸಿದ್ವಿ. ಈಗ ಅದನ್ನೆಲ್ಲ ಬರೆದು ನನ್ನ ಜೊತೆ ಸರ್ಕರಿಸಿ ಮಾತನಾಡುವ ಬಹಳ ಒಳ್ಳೆಯವರು. ಜೇ ಏನು ಲಕ್ಷ್ಮಣರಾಯರೇ, ಹಳೆಯ ವಿಷಯವನ್ನು ಪುನಃ ನೆನಪಿಗೆ ತಂದುಕೊಳ್ಳಬಹುದಾಗಿತ್ತೆ. ನೋಡಿ, ಆ ಸಂದರ್ಭದಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿದ್ದೆ, ನೀವು ಅಧಿಕಾರದ ಸ್ಥಾನದಲ್ಲಿದ್ದೀರಿ. ನಿಮ್ಮ ಕರ್ತವ್ಯಕ್ಕೆ ಮೆಚ್ಚಿ ನೀವು ನನ್ನನ್ನು ಕತ್ತಲ ಕೋಣೆಗೆ ಕಳಿಸಿದ್ದೀರಿ. ಏನು ದುರಾದೃಷ್ಟ! ಎಲ್ಲ ವನವಾಸ ಮುಗಿಸಿ ಕಡೆಗೂ ಜೈಲು ಶಿಕ್ಷೆ ಕೂಡ ಅನುಭವಿಸಿ ಹೊರಗಡೆ ಬಂದೆ. ಹಿಂದೆ ಆದ ಕೈಘಟನೆಗಳನ್ನು ನನಗೆ ನೆನಪಿಸಿಕೊಳ್ಳುವುದಕ್ಕೆ ಅಸೇವೆ ಎನ್ನಿಸುತ್ತದೆ. ಇನ್ನು ಮೇಲೆ ನಾವು ನೀವು ಆತ್ಮೀಯರೇ ಆಗೋಣ, ತಿಳಿತೆ? ಹಾಗೆ ಆಗ್ಲಿ ಪ್ರತಾಪ್, ನಾವು ನೀವು ಆತ್ಮೀಯರಾಗೇ ಇರೋಣ. ಮೈಸೂರಲ್ಲಿ ನನ್ನ ಒಬ್ಬ ಸ್ನೇಹಿತರಿದ್ದಾನೆ, ಅವರನ್ನು ಕಾಣಲು ನಾನು ಅರ್ಜೆಂಟ್ ಹೋಗ್ಬೇಕು. ಆದ್ರೆ ಅಷ್ಟು ಯಾಕೆ ಅವಸರ ಮಾಡಿದ್ರಿ ಶಿವ? ಲಗ್ನ ಮಾಡ್ತಾನೆ ಅವಸರ ನಮ್ಗೆ ಕೇಳಲ್ಲ ಲಗ್ನ ನೀವು ಹೇಳ್ದು ನೋ ಸತ್ಯಪ್ಪ, ನೀನ್ ಮುಟ್ಟಾಗ್ರಿ ಶಿವ. ನೋಡ್ರಿ ನಮ್ ಸಾಕ್ಷ್ಯ ನಮ್ಮ ಇವ್ರು ಸಾವುಕಾರ ಹೇಳಿದ್ರಲ್ಲ, ಈಗ ಮಾತ್ರ ಶ್ರೀರಾಮಚಂದ್ರ ಲಕ್ಷ್ಮಣದ ಬುದ್ಧಿ ಹೇಳಿದಂಗ ಆತ್ ನೋಡ್ರಿ. ಹಾಗೆ ಆಗ್ಲಿ ಪ್ರತಾಪ್, ನನ್ನ ಮೈಸೂರಲ್ಲಿ ನನ್ನೊಬ್ಬ ಸ್ನೇಹಿತನಿದ್ದಾನೆ, ಅವನನ್ನು ಭೇಟಿ ಆಗಲು ನಾನು ಅರ್ಜೆಂಟ್ ಹೋಗ್ಬೇಕು. ನಾನಿಂದ ಬರುತ್ತೇನೆ. ನೀವು ಕೂಡ ತಪ್ಪದೇ ಬದಿಗೆ ಬರ್ಬೇಕು. ನಾವು ತಪ್ಪದೇ ಬರ್ತವ್ರಿ. ಹನುಮಂತನ ಬಿಟ್ಟು ಬಾಳ ಏನಾರ ಇರ್ತೈತೇನ್ರಿ ಶಿವ? ಆಯ್ತಾಯ್ತು, ತೆಗೆದುಕೊಳ್ಳಿ ನಿಮ್ಗೊಂದು ಕಾಳು. ಆಯ್ತು, ನಾನಿನ್ನ ಬರುತ್ತೇನೆ. ಆಯ್ತು, ಇಟ್ಟಿರೇನ್ರಿ? ಬೇಟೆಗಾರ ಬಯಸಿದ ಜಿಂಕೆ ತಾನಾಗಿ ಬಂದು ಬದಿಯಲ್ಲಿ ಬಿದ್ದಂತೆ ಆಯಿತು. ನಾವು ಕಟ್ಟಿದ ಕನಸು ನನಸಾಗಲು ಇದು ಕೊನೆಯ ದಿನ. ನೀನೊಂದು ಮುಖ್ಯವಾದ ಕೆಲಸ ಮಾಡಬೇಕು. ಅದೇನ್ರಿ ಶಿವ? ಬಾಯಲ್ಲಿ ಹೇಳ್ತೇನೆ. ಈ ಕೆಲಸ ಬಹಳ ಜಾಗೃತಿಯಿಂದ ನಿರ್ವಹಿಸಬೇಕು. ಆಯ್ತು ಬಿಡ್ರಿ ಶಿವ, ಈ ಕೆಲಸ ಸಕ್ಸಸ್ ಅಂತ ಇಟ್ಕೊಂಡ್ಬಿಡ್ರಿ. ಬ್ಯಾಟ್ ಬಿತ್ತಂತ ತಿಳ್ಕೊರಿ, ನಾನು ಕೈ ಹಾಕಿಂದ್ ಬಿಡ್ತೇನ್ರಿ. ಆಯ್ತು, ಈ ಊರಾಗ ಅಧ್ಯಕ್ಷ ಅದೀನ್ರಿ. ಕೈಗೊಂದು ಕಾಲಿಗೊಂದು ಬೆಲ್ಲ ಇಟ್ಟಿದ್ವಿ. ಆಯ್ತು ಬಿಡ್ರಿ ಶಿವ, ನಾ ಬರ್ತೇನೆ. ಇನ್ನು ಈ ಕೆಲಸ ಮಾಡ್ಕೊಂಡ ನಿಮ್ಮನ್ನು ಭೇಟಿ ಹಾಕಿ ನಾನು. ಹೋಗಿ ಬರ್ರಿ ಸತ್ಯಪ್ಪನವರೇ.